ತಮಿಳುನಾಡಿನಲ್ಲಿ ನಡೆದಂತ ಸಂಘಟನೆ ಇದು. ಅದು 2009 ಆಗಸ್ಟ್ ತಿಂಗಳು 29ನೇ ತಾರೀಕು ಭಾನುವಾರ. ಡಾಲರ್ ಸಿಟಿ ಎಂದೇ ಕರೆಯಲ್ಪಡುವ ತಿರುಪೂರು ನಗರಕ್ಕೆ ಅವತ್ತು ಅಂದಿನ ಉಪಮುಖ್ಯಮಂತ್ರಿ, ಈಗ ಪ್ರಸ್ತುತದ ಮುಖ್ಯಮಂತ್ರಿಯಾದ ಸ್ಟಾಲಿನ್ ರವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದರು. ಅದರಿಂದ ಆ ನಗರಕ್ಕೆ ತಲುಪುವಂತ ಪ್ರತಿ ದಾರಿಗಳಿಂದ ಹಿಡಿದು ತಿರುಪೂರ್ ಪೂರ್ತಿ ಒಂದು ಹಬ್ಬದ ವಾತಾವರಣದಂತೆ ತಯಾರಾಯಿತು. ಅಲ್ಲಿಗೆ ಬಂದ ಜನರನ್ನು ಕಂಟ್ರೋಲ್ ಮಾಡಲು ಅನೇಕ ಪೊಲೀಸರನ್ನು ಕೂಡ ನೇಮಿಸಲಾಯಿತು. ಅವರಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದರು. ಕಾರ್ಯಕ್ರಮ ಮುಗಿದು ಮುಖ್ಯ ಅತಿಥಿಗಳು ಹೋದ ಮೇಲೆ ಪೊಲೀಸ್ ಆಫೀಸರ್ಗಳಿಗೆ ಸ್ವಲ್ಪ ವಿಶ್ರಾಂತಿ ದೊರಕಿತು. ಎಲ್ಲರೂ ಮನೆಗೆ ಹೋಗಲು ಸಿದ್ಧವಾಗುತ್ತಿರುವಾಗ ಅವರಲ್ಲಿದ್ದ ಮಹಿಳಾ ಪೊಲೀಸ್ ಕಾನಿಸ್ಟೇಬಲ್ ಒಬ್ರು ಮಿಸ್ ಆಗಿರೋದು ಅವರ ಗಮನಕ್ಕೆ ಬಂತು. ಆಗ ಸಮಯ ಸರಿಸುಮಾರು ರಾತ್ರಿ 9 ಗಂಟೆ. ಪೊಲೀಸ್ ಅಧಿಕಾರಿಗಳಲ್ಲಿ ಗೊಂದಲ ಶುರುವಾಯಿತು. ಆದರೆ ಕಾಣೆಯಾಗಿದ್ದಂತ ಆ ಮಹಿಳಾ ಕಾನಿಸ್ಟೇಬಲ್ ಅದೇ ಊರಿನಲ್ಲಿರುವ ಅವರ ಬಂಧುಗಳ ಮನೆಗೆ ಹೋಗುವುದಾಗಿ ಹೇಳಿದ್ದಳು ಎಂದು ಆಕೆಯ ಜೊತೆಗಿದ್ದಂತ ಕೆಲವು ಕಾನಿಸ್ಟೇಬಲ್ಗಳು ಹೇಳಿದರು. ಕನ್ಫರ್ಮ್ ಮಾಡಿಕೊಳ್ಳೋಕೆ ಅಧಿಕಾರಿಗಳು ಆಕೆಯ ಮೊಬೈಲ್ಗೆ ಕಾಲ್ ಮಾಡಿದರೆ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಆಕೆಯ ಬಂಧುಗಳ ಮನೆಗೆ ಹೋಗಿ ವಿಚಾರಿಸಿದರೆ ಅಲ್ಲಿಯೂ ಆಕೆ ಬರಲಿಲ್ಲ ಎಂದು ಗೊತ್ತಾಯಿತು. ಬಂದೋಬಸ್ತ್ ಮಾಡೋಕೆ ಬಂದ ಮಹಿಳಾ ಪೊಲೀಸ್ಗೆ ರಕ್ಷಣೆ ಕೊಡೋಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲವಾ ಎಂದು ಆ ಊರಿನವರು ಮಾತನಾಡೋಕೆ ಶುರು ಮಾಡಿದರು. ರಕ್ಷಣಾ ವಿಭಾಗಕ್ಕೆ ಅದೊಂದು ದೊಡ್ಡ ತಲೆನೋವಿನಂತೆ ಬದಲಾಯಿತು. ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಹುಡುಕಾಡಿದರು. ಕಂಡವರನ್ನೆಲ್ಲ ವಿಚಾರಿಸಿದರು. ಆದರೆ ಪ್ರಯೋಜನ ಇಲ್ಲ. ಚಿಕ್ಕ ಕ್ಲೂ ಕೂಡ ಸಿಗಲಿಲ್ಲ. ದಕ್ಷಿಣ ಭಾರತದ ಪೊಲೀಸ್ ವಿಭಾಗವನ್ನೇ ಶಾಕ್ಗೆ ಗುರಿಯಾಗುವಂತೆ ಮಾಡಿತು ಆ ಮಹಿಳೆಯ ನಾಪತ್ತೆ. ಅದರಲ್ಲೂ ಆಕೆ ಒಂದು ಪೊಲೀಸ್ ಅಧಿಕಾರಿ. ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಸೀರಿಯಲ್ ಕಿಲ್ಲರ್ಗಳು, ಸೈಕೋ ಕಿಲ್ಲರ್ಗಳು ಇರೋದನ್ನ ನಾವು ನ್ಯೂಸ್ಗಳಲ್ಲಿ, ಸೀರಿಯಲ್ಗಳಲ್ಲಿ, ಫಿಲಂಗಳಲ್ಲಿ ನೋಡಿದ್ದೀವಿ. ಅಲ್ಲೆಲ್ಲೋ ಅಲ್ಲ, ನಮ್ಮ ದೇಶದಲ್ಲೇ ಅಂತ ಎಷ್ಟೋ ಜನ ಕೊಲೆಗಾರರಿದ್ದಾರೆ. ಅವರಲ್ಲಿ ದಾರುಣವಾದ ಮೃತ್ಯು ಕಾಂಡವನ್ನು ಸೃಷ್ಟಿಸಿದವರು ಕೂಡ ಇದ್ದಾರೆ. ಅಂತ ಒಬ್ಬ ವ್ಯಕ್ತಿ ತಮಿಳುನಾಡಿನಲ್ಲಿ ಹುಟ್ಟಿದ್ದಾನೆ. ನಾಪತ್ತೆಯಾಗಿದ್ದಂತ ಮಹಿಳಾ ಕಾನಿಸ್ಟೇಬಲ್ ಜಯಮಣಿ ಫೋಟೋಗಳನ್ನ ಆ ನಗರದಲ್ಲಿ ಹಾಗೂ ಸುತ್ತಮುತ್ತ ಎಲ್ಲರಿಗೂ ತೋರಿಸುತ್ತಾ ಪೊಲೀಸ್ ಅಧಿಕಾರಿಗಳು ಹುಡುಕಾಡಿದರು. ಆದರೆ ಒಬ್ಬರು ಕೂಡ ಆಕೆಯನ್ನು ನೋಡಿರುವಂತೆ ಹೇಳಲಿಲ್ಲ. ದಿನಗಳು ಕಳೆಯಿತು. 2009 ಸೆಪ್ಟೆಂಬರ್ 19ನೇ ತಾರೀಕು ಸೇಲಂ ಜಿಲ್ಲೆ ಸಂಗರಗಿರಿ ಊರಿನಲ್ಲಿ ಕೊಯಂಬತ್ತೂರ್ಗೆ ಹೋಗುವ ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋ ಒಂದು ಪೊದೆಯೊಳಗೆ ಭಯಾನಕ ರೀತಿಯಲ್ಲಿ ಹಿಂಸಿಸಿ ಕೊಲ್ಲಲಾದಂತ ಒಂದು ಮಹಿಳೆಯ ಮೃತದೇಹ ಕಾಣಿಸಿತು. ಆಕೆಯನ್ನು ನಾಪತ್ತೆಯಾದ ಕಾನಿಸ್ಟೇಬಲ್ ಜಯಮಣಿ ಎಂದು ಗುರುತಿಸಲಾಯಿತು. 3 ವಾರಗಳ ಹಿಂದೆ ನಾಪತ್ತೆಯಾಗಿದ್ದ ಆಕೆ ಈಗ ಕೊಲೆಯಾಗಿ ಬಿದ್ದಿದ್ದಾಳೆ. ಆಟೋಪ್ಸಿ ಪ್ರಕಾರ ಆಕೆಯನ್ನು ಎಷ್ಟೋ ಸಲ ದಾರುಣವಾಗಿ ಅತ್ಯಾಚಾರ ಮಾಡಿ ಅತಿ ಕ್ರೂರವಾಗಿ ಕೊಲೆಗೈಯಲಾಗಿದೆ ಎಂದು ತಿಳಿಯಿತು. ಒಂದು ಮಹಿಳಾ ಕಾನಿಸ್ಟೇಬಲ್ಗೆ ರಕ್ಷಣೆ ಕೊಡಲಿಲ್ಲ ಎಂಬ ವಾರ್ತೆ ಜನರಿಗೆ ತಿಳಿದರೆ ಅದು ಇಡೀ ಪೊಲೀಸ್ ಜಾತಿಗೆ ಅವಮಾನ ಎಂದು ಭಾವಿಸಿದ ಅಧಿಕಾರಿಗಳು ಆ ಕೂಡಲೇ ಹಂತಕನನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ತೊಡಗಿದರು. ಆಕೆಯ ದೇಹದ ಮೇಲಿದ್ದಂತ ಕೈ ಬೆರಳುಗಳ ಮುದ್ರೆಯ ಆಧಾರದ ಮೇಲೆ ಪೊಲೀಸ್ ರೆಕಾರ್ಡ್ಗಳಲ್ಲಿ ಅಪರಾಧಿಗಳ ಆಚೂಕಿ ತೆಗೆದರು. ಆದರೆ ಆ ಬೆರಳಿನ ಮುದ್ರೆಗಳು ಯಾವ ಅಪರಾಧಿಯೊಂದಿಗೂ ಮ್ಯಾಚ್ ಆಗಿಲ್ಲ. ಕೆಲ ದಿನಗಳಿಂದ ಅಂದ್ರೆ ಕಳೆದ 3 ವಾರಗಳಿಂದ ಆ ದಾರಿಯಲ್ಲಿ ಯಾರ್ಯಾರು ಓಡಾಡಿದ್ದಾರೆ ಅವರಲ್ಲಿ ಅನುಮಾನ ಇರುವ ಪ್ರತಿಯೊಬ್ಬರನ್ನು ವಿಚಾರಿಸಲು ಶುರು ಮಾಡಿದರು. ಇದೇ ರೀತಿ ಇನ್ನೊಂದು ತಿಂಗಳು ಕೂಡ ಕಳೆದು ಹೋಯಿತು. 2009 ಅಕ್ಟೋಬರ್ 19ನೇ ತಾರೀಕಿನಂದು ಆ ಕೊಲೆಗಾರನನ್ನು ಹಿಡಿದುಕೊಂಡರು. ಕೊಯಂಬತ್ತೂರು ಕೇಂದ್ರ ಕಾರಾಗಾರದಲ್ಲಿ ಅವನನ್ನು ಇರಿಸಲಾಯಿತು. ಅವನನ್ನು ಬಂಧಿಸಿದ ವಿಷಯ ಸೇಲಂ ಜಿಲ್ಲೆಯ ಪೊಲೀಸ್ ಸ್ಟೇಷನ್ಗೂ ಗೊತ್ತಾಯಿತು. ಧರ್ಮಪುರಿ ಜಿಲ್ಲೆಯ ಪೊಲೀಸರಿಗೂ ಕೂಡ ಗೊತ್ತಾಯಿತು. ಎಲ್ಲರೂ ಕೂಡ ಅವರವರ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಂಥ ಎಷ್ಟೋ ಸಂಘಟನೆಗಳು ನಡೆದಿರುವುದಾಗಿ, ಅವೆಲ್ಲವೂ ಕೂಡ ಜಯಮಣಿ ಹತ್ಯೆಗೆ ಹೋಲುವುದಾಗಿ ಹೇಳಿದರು. ಅವನೇ ಹಂತಕ. ನಾಪತ್ತೆಯಾದವರ ಮೃತದೇಹಗಳು
ಇದೇ ರೀತಿ ಹೈವೇ ಪಕ್ಕದಲ್ಲಿ ಸಿಕ್ಕಿರುವುದಾಗಿ ಪೊಲೀಸರು ಹೇಳಿದರು. ಕೊಯಂಬತ್ತೂರು ಸೆಂಟ್ರಲ್ ಜೈಲಿನಲ್ಲಿ ಇರಿಸಲಾದ ಕೊಲೆಗಾರನ ಹೆಸರು ಸೈಕೋ ಶಂಕರ್. ಎಂ ಜಯಶಂಕರ್ ಆದ ಅವನ ಹೆಸರನ್ನು ಪೊಲೀಸರು ಸೈಕೋ ಶಂಕರ್ ಎಂದು ನೆನಪಿಟ್ಟುಕೊಂಡರು. ಜನರು ಕೂಡ ಸೈಕೋ ಶಂಕರ್ ಅಂತಲೇ ಅವನನ್ನು ಕಂಡುಹಿಡಿದರು. 1977ರಲ್ಲಿ ಜನಿಸಿದಂತ ಜಯಶಂಕರ್ ನಿವಾಸ ಸೇಲಂ ಜಿಲ್ಲೆಯ ಎಡಪ್ಪರಿ ಪಕ್ಕದಲ್ಲಿರುವಂತ ಕಣಿಯನ್ಪಟ್ಟಿ ಗ್ರಾಮದಲ್ಲಿದೆ. ಅಂಗೋ ಇಂಗೋ ತಳ್ಳಿ +2 ವರೆಗೂ ಓದು ಮುಗಿಸಿದ. ಬಳಿಕ ಷಣ್ಮುಖ ಟ್ರಾವೆಲ್ಸ್ನಲ್ಲಿ ಕ್ಲೀನರ್ ಅಂತೆ ಸೇರಿಕೊಂಡ. ಬಳಿಕ ಡ್ರೈವಿಂಗ್ ಕಲಿತುಕೊಂಡು ಲಾರಿ ಡ್ರೈವರ್ ಕೆಲಸ ಗಿಟ್ಟಿಸಿಕೊಂಡ. ಇದರಿಂದ ದೂರಾಭಾರಕ್ಕೆ ಹೈವೇನಲ್ಲಿ ಪ್ರಯಾಣಿಸುತ್ತಿದ್ದ. ಯಾರೂ ಕಂಟ್ರೋಲ್ ಮಾಡದಂತ ಜೀವನ. ಚಿಕ್ಕಂದಿನಿಂದಲೂ ಯಾರ ಮಾತು ಕೇಳದೆ ಒರಟಾಗಿ ಬೆಳೆದಿದ್ದ ಶಂಕರ್ ಇನ್ನು ವಯಸ್ಸಿಗೆ ಬಂದ ಮೇಲೆ, ಸ್ವತಂತ್ರ ಜೀವನ ಸಿಕ್ಕ ಮೇಲೆ ಅವನೊಳಗಿರುವಂತ ಕಾಮುಕ ಎಚ್ಚರಗೊಂಡ. ಲಾರಿ ಡ್ರೈವರ್ ಆಗಿ ಇಡೀ ಭಾರತ ದೇಶ ಓಡಾಡುತ್ತಿದ್ದುದರಿಂದ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಮರಾಠಿ, ಹಿಂದಿ ಹೀಗೆ ಎಷ್ಟೋ ಭಾಷೆಗಳನ್ನ ಕೂಡ ಕಲಿತುಕೊಂಡ. ಅಲ್ಲಲ್ಲಿ ಡಾಬಾಗಳಲ್ಲಿ ಊಟ ಮಾಡುವುದು ಮತ್ತೆ ಪ್ರಯಾಣ ಮಾಡುವುದು ಇದೇ ಡ್ರೈವರ್ಗಳ ಜೀವನ ಆಗಿರುತ್ತೆ. ಇನ್ನು ಅಂತ ಜಾಗಗಳಲ್ಲಿ ಕುಟುಂಬವನ್ನು ಪೋಷಿಸುವುದಕ್ಕಾಗಿ ಅಥವಾ ಯಾವುದೇ ಆಧಾರ ಇಲ್ಲದಂತ ಮಹಿಳೆಯರು ವೇಶ್ಯಾವಾಟಿಕೆ ಕೂಡ ಮಾಡುತ್ತಿರುತ್ತಾರೆ. ಅಂತವರನ್ನು ಮೊದಮೊದಲು ಶಂಕರ್ ನಿರ್ಜನ ಪ್ರದೇಶಕ್ಕೆ ಕರೆದೋಗಿ ಅವರೊಂದಿಗೆ ಅವನ ಕೋರಿಕೆ ತೀರಿಸಿಕೊಂಡು ಬಳಿಕ ಅವರನ್ನು ಕ್ರೂರವಾಗಿ ಕೊಲೆ ಮಾಡುತ್ತಿದ್ದ. ವೇಶ್ಯೆ ಆದರೂ ಕೂಡ ಅವರಿಗೂ ನೋವಾಗುತ್ತೆ. ಶಂಕರ್ ಅವನ ಕೋರಿಕೆ ತೀರಿಸಿಕೊಳ್ಳಲು ಅವರನ್ನು ಇಷ್ಟ ಬಂದಂತೆ ಬಳಸಿಕೊಳ್ಳುತ್ತಿದ್ದ. ಅವರು ನೋವು ತಡೆಯಲಾಗದೆ ನರಳುತ್ತಿದ್ದರೆ ಇವನು ಸಂತೋಷದಿಂದ ಇನ್ನಷ್ಟು ಹೆಚ್ಚು ನೋವು ಕೊಡುತ್ತಿದ್ದ. ಇಲ್ಲಿ ನಾವೊಂದು ವಿಷಯ ಅರ್ಥ ಮಾಡ್ಕೋಬೇಕು. ವೇಶ್ಯಾವಾಟಿಕೆ ನಡೆಸುವಂತ ಮಹಿಳೆಯರು ಅವರಿಗೆ ಎಲ್ಲಿ ಸೇಫ್ಟಿ ಇರುತ್ತದೋ ಆ ಜಾಗಕ್ಕೆ ಅವರ ಹತ್ತಿರ ಬಂದವರನ್ನು ಕರೆದೋಗುತ್ತಾರೆ. ಅವರ ಸರ್ಕಲ್ ದಾಟಿ ಆಚೆ ಹೋಗದಂತೆ ಅವರು ತುಂಬಾನೇ ಹುಷಾರಾಗಿರ್ತಾರೆ. ಆದ್ದರಿಂದ ಶಂಕರ್ ಆ ಮಹಿಳೆಯರನ್ನು ಅವರ ಜಾಗದಲ್ಲಲ್ಲದೆ ದೂರದಲ್ಲಿ ಯಾರೂ ಇಲ್ಲದ ನಿರ್ಜನ ಪ್ರದೇಶಗಳಿಗೆ ಅವರನ್ನು ಅಪಹರಿಸಿ ಕರೆದೋಗುತ್ತಿದ್ದ. ಆದ್ದರಿಂದ ಆ ಮಹಿಳೆಯರು ಶಂಕರ್ ಕೈಯಲ್ಲಿ ಹಿಂಸೆಗೆ ಗುರಿಯಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಬಳಿಕ ಅವರ ಹತ್ತಿರ ಇರುವ ಹಣವನ್ನು ಕೂಡ ಕದ್ದು ಅವರ ದೇಹ ಎಲ್ಲಾದರೂ ಎಸೆದು ಹೊರಟು ಹೋಗುತ್ತಿದ್ದ. ಸೈಕೋ ಶಂಕರ್ ಯಾವಾಗಲೂ ಅವನ ಜೊತೆ ಒಂದು ಕಪ್ಪು ಬ್ಯಾಗ್ ಒಳಗೆ ಕತ್ತಿ, ಸುತ್ತಿ, ಕೊಡಲಿ, ಮಚ್ಚು ತೆಗೆದುಕೊಂಡು ಹೋಗುತ್ತಿದ್ದ. ಅವುಗಳಿಂದಾನೇ ಎಷ್ಟೋ ಜನರನ್ನು ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದ. ಯಾರಾದರೂ ಮಹಿಳೆ ನಿರ್ಜನ ಪ್ರದೇಶಕ್ಕೆ ಬರುವುದಿಲ್ಲ ಅಂದರು, ಇವನು ಕರೆದ ಜಾಗಕ್ಕೆ ಬರುವುದಿಲ್ಲ ಅಂದರು, ಅವರು ಹೇಳಿದ ಜಾಗಕ್ಕೆ ಇವನನ್ನು ಕರೆದರು, ಅದೇ ಕ್ಷಣ ಅವರ ಕತ್ತನ್ನು ಕತ್ತಿಯಿಂದ ಕುಯ್ದು ಅವರು ನೋವಿನಿಂದ ಮರಣಯಾತನೆ ಅನುಭವಿಸುತ್ತಿದ್ದರೆ ಇವನು ಮಾತ್ರ ಇವನ ಕೋರಿಕೆಯನ್ನು ತೀರಿಸಿಕೊಂಡು ಖುಷಿ ಪಡುತ್ತಿದ್ದ. ಇಂಥ ಕ್ರೂರ ಮಾನಸಿಕ ರೋಗಿಯನ್ನು ಸೈಕೋ ಅಂತ ಕರೀತಾರೆ. ಶಂಕರ್ ಯಾರಾದರೂ ವೇಶ್ಯೆಯನ್ನು ಕರೆದೋದರೆ ಆಕೆ ಮೂರ್ಛೆ ಹೋಗುವವರೆಗೂ ಪದೇ ಪದೇ ಅವಳನ್ನು ಅತ್ಯಾಚಾರ ಮಾಡುತ್ತಿದ್ದ. ಇದನ್ನು ಇಂಟರಾಗೇಷನ್ ನಲ್ಲಿ ಪೊಲೀಸರು ತಿಳಿದುಕೊಂಡರು. ಕೆಲವೊಮ್ಮೆ ಮೊದಲು ಮಹಿಳೆಯರನ್ನು ಕೊಂದು ಬಳಿಕ ಅವರ ಮೃತದೇಹದ ಜೊತೆ ಶಾರೀರಿಕವಾಗಿ ಕಳೆದಂತೆ ಶಂಕರ್ ಪೊಲೀಸರಿಗೆ ಹೇಳಿದ. ಇಂಥ ಎಷ್ಟೋ ಕೇಸ್ಗಳು ಕರ್ನಾಟಕ, ತಮಿಳುನಾಡು ಹಾಗೂ ಮಹಾರಾಷ್ಟ್ರ ಪ್ರಾಂತ್ಯಗಳಲ್ಲಿ ನಡೆದಂತೆ ಆ ಎಲ್ಲಾ ಜಾಗಗಳಲ್ಲೂ ಸೈಕೋ ಶಂಕರ್ ಪ್ರಯಾಣಿಸಿದಂತೆ ಪೊಲೀಸರು ತಿಳಿದುಕೊಂಡರು. ಇನ್ನೊಂದು ದಾರುಣವಾದ ವಿಷಯ ಕೂಡ ಇಂಟರಾಗೇಷನ್ ನಲ್ಲಿ ತಿಳಿಯಿತು. ಮೊದಮೊದಲು ಶಂಕರ್ ಅವನನ್ನು ವ್ಯತಿರೇಕಿಸಿದ ಮಹಿಳೆಯರನ್ನು ಮಾತ್ರವೇ ಕೊಂದು ಅವನ ಕೋರಿಕೆ ತೀರಿಸಿಕೊಳ್ಳುತ್ತಿದ್ದ. ಆದರೆ ಕತ್ತನ್ನು ಕುಯ್ದಾಗ ಮಹಿಳೆಯರು ಕಿರುಚಲಾಗದೆ ಪಡುವಂತ ವೇದನೆ, ಕತ್ತಿನಿಂದ ಸೋರುತ್ತಿರುವಂತ ರಕ್ತ ಅವನಿಗೆ ಇನ್ನಷ್ಟು ಹೆಚ್ಚು ಸಂತೋಷ ಕೊಡಲು ಶುರುವಾದ ಮೇಲೆ ಅವನ ಕೈಗೆ ಸಿಕ್ಕಿದಂತ ಪ್ರತಿ ಹೆಣ್ಣನ್ನು ಮೊದಲು ಕತ್ತು ಕೊಯ್ದು ಅವರು ವೇದನೆ ಪಡುವಾಗ ಅವರನ್ನು ಅನುಭವಿಸುವುದಾಗಿ ಶಂಕರ್ ಹೇಳಿದ. ಆಗಲೇ ಅವನಿಗೆ ಶಾರೀರಿಕವಾಗಿ, ಮಾನಸಿಕವಾಗಿ ತೃಪ್ತಿ ಸಿಗುತ್ತಿತ್ತಂತೆ. ಎಲ್ಲೂ ಯಾವುದೇ ಆಧಾರ ಬಿಡದೆ ತುಂಬಾ ಹುಷಾರಾಗಿ ತಪ್ಪಿಸಿಕೊಳ್ಳುತ್ತಿದ್ದ.
ಇಂಥದ್ದೇ ದಾರುಣವಾದ ಕೃತ್ಯಗಳನ್ನು ಮಾಡುತ್ತಾ ಇದ್ದಿದ್ದು ದಂಡುಪಾಳ್ಯ ಗ್ಯಾಂಗ್. ಆದರೆ ಇದೊಂದು ಗ್ಯಾಂಗ್. ಆದರೆ ಇಲ್ಲಿ ಶಂಕರ್ ಒಬ್ಬನೇ ಇಂಥ ಕ್ರೂರವಾದ ಕೃತ್ಯಗಳನ್ನು ಎಷ್ಟೋ ಮಾಡಿದ. ಇದೇ ರೀತಿ ತುಂಬಾ ವರ್ಷಗಳು ಎಷ್ಟೋ ಜನರನ್ನು ಕೊಂದ ಮೇಲೆ ಕೊನೆಗೆ ಕಾನ್ಸ್ಟೇಬಲ್ ಜಯಮಣಿ ಕೇಸಲ್ಲಿ ಅರೆಸ್ಟ್ ಆದ. ಅವನನ್ನು ನೋಡೋಕೆ ಎಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಪೊಲೀಸರು ಬಂದರು. ಇನ್ನು ಅದರ ನಂತರ ಇದಕ್ಕೂ ಮುಂಚೆ ನಡೆದಂತ ಎಷ್ಟೋ ಕ್ರೂರವಾದ ಹತ್ಯೆಗಳೆಲ್ಲ ಕೂಡ ಶಂಕರ್ ಅಕೌಂಟಲ್ಲೇ ಪೊಲೀಸರು ಹಾಕಿದರು. ಶಂಕರ್ ಅದುವರೆಗೂ ಸಿಕ್ಕಿ ಬೀಳದೇ ಇರೋಕೆ ಮುಖ್ಯ ಕಾರಣ ಅವನು ಅತ್ಯಾಚಾರ ಮಾಡುತ್ತಿದ್ದುದು, ಕೊಲೆ ಮಾಡುತ್ತಿದ್ದುದು ವೇಶ್ಯೆ ಮಹಿಳೆಯರನ್ನು. ಹಾಗಾಗಿ ಪೊಲೀಸರು ಅಷ್ಟೊಂದು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಕಂಪ್ಲೇಂಟ್ ಕೊಡಬೇಕು ಅಂದರೆ ಇನ್ನೊಂದು ವೇಶ್ಯೆ ಬಂದು ಕಂಪ್ಲೇಂಟ್ ಕೊಡಬೇಕು. ಅದೇ ಹೊರತು ಆ ಸತ್ತ ಮಹಿಳೆಯ ಕುಟುಂಬದವರು ಕಂಪ್ಲೇಂಟ್ ಕೊಡಲು ಬರುತ್ತಿರಲಿಲ್ಲ. ಹಾಗಾಗಿ ಕಂಪ್ಲೇಂಟ್ ಕೊಡೋಕೆ ಬಂದಂತ ವೇಶ್ಯೆಗೆ ಪೊಲೀಸರು ಬೆಲೆ ಕೊಡದೆ ಹಿಂದೆ ಕಳಿಸುತ್ತಿದ್ದರು. ಇದರಿಂದ ಆ ಎಲ್ಲಾ ಕೇಸ್ಗಳು ಕೂಡ ಮೂಲೆ ಗುಂಪಾಯಿತು. ಇನ್ನು ಯಾವುದೇ ಕಂಪ್ಲೇಂಟ್ ಇಲ್ಲದ್ದರಿಂದ ಶಂಕರ್ ಇತಿಮಿತಿ ಇಲ್ಲದೆ ಮೆರೆಯುತ್ತಿದ್ದ. ಅವನ ಟಾರ್ಗೆಟ್ ಕೇವಲ ಹೈವೇನಲ್ಲಿದ್ದಂತ ವೇಶ್ಯೆಯರು, ಬಳಿಕ ಯಾರು ಹೇಳುವವರು ಕೇಳುವವರು ಇಲ್ಲದಂತ ಒಂಟಿ ಮಹಿಳೆಯರು, ಅಂದ್ರೆ ಕೂಲಿ ಕೆಲಸ ಮಾಡುವವರು, ಮನೆ ಕೆಲಸ ಮಾಡುವವರು, ತೋಟದಲ್ಲಿ ಕೆಲಸ ಮಾಡುವವರು, ಇಂಥವರನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದ. 2 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಮುದುಕಿಯವರೆಗೂ ಯಾರನ್ನೂ ಕೂಡ ಈ ನೀಚ ಬಿಡಲಿಲ್ಲ. ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ನನಗೆ ಅಸಹ್ಯ ಆಗಿ ಇಷ್ಟು ಮಾತ್ರನೇ ಹೇಳ್ತಾ ಇದ್ದೀನಿ. ಪುಟ್ಟ ಮಕ್ಕಳ ಮೇಲೆ, ತಾಯಿ ವಯಸ್ಸಿನ ಮಹಿಳೆ ಮೇಲೆ ಕೋರಿಕೆ ಹುಟ್ಟುತ್ತೆ ಅಂದ್ರೆ ಅವನನ್ನ ಮನುಷ್ಯ ಅಂತ ಕರೆಯೋಕೆ ನನಗೆ ಬಾಯಿ ಬರ್ತಿಲ್ಲ. ಅವನ ಕೇಸ್ ಪರಿಶೀಲನೆ ಮಾಡಿದ ಮೇಲೆ ಅವನು ಬೆಳೆದಂತ ವಾತಾವರಣ, ಮಾನಸಿಕವಾಗಿ ಅವನ ಮೇಲೆ ಬಿದ್ದಂತ ಒತ್ತಡ ಅವನನ್ನು ಮಾನಸಿಕ ರೋಗಿಯಂತೆ ಬದಲಾಯಿಸಿದೆ. ಆದ್ದರಿಂದಲೇ ಅವನು ಆ ರೀತಿ ಮಾಡಿದ ಎಂದು ಡಾಕ್ಟರ್ಗಳು ಹೇಳಿದರು. ಮಾನಸಿಕ ರೋಗಿ ಅಂದ ತಕ್ಷಣ ಅವನು ಮಾಡಿದ್ದೆಲ್ಲ ಸರಿ ಅಂತ ಒಪ್ಪಿಕೊಳ್ಳೋಕೆ ಅಥವಾ ಹೋಗಲಿ ಅಂತ ಬಿಡೋಕೆ ಆಗಲ್ಲ. ಯಾಕಂದ್ರೆ ಊಟ, ಬಟ್ಟೆ, ಹಣ, ಸಹಾಯ ಇಲ್ಲದವರು ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಕೂಡ ಮಾನಸಿಕ ಒತ್ತಡಕ್ಕೆ ಗುರಿಯಾಗಿರುತ್ತಾರೆ. ಹಾಗಂತ ಅವರೆಲ್ಲರೂ ಇವನಂತೆ ಸೈಕೋ ಆಗಿಲ್ಲ ಅಲ್ವಾ? ಒಬ್ಬ ವ್ಯಕ್ತಿ ತನ್ನನ್ನ ಯಾರು ನೋಡುತ್ತಿಲ್ಲ ಅಂದಾಗ ಅವನು ಯಾವ ರೀತಿ ನಡೆದುಕೊಳ್ಳುತ್ತಾನೋ ಅಥವಾ ಇರುತ್ತಾನೋ ಅದೇ ಅವನ ನಿಜವಾದ ವ್ಯಕ್ತಿತ್ವ, ಅದೇ ನಿಜವಾದ ಅವನು. ತಪ್ಪು ಮಾಡಿದವನು ಯಾವುದೋ ಒಂದು ದಿನ ಸಿಕ್ಕಿಕೊಳ್ಳಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಈ ನೀಚನಿಗೂ ಕೂಡ ಅಂತ ಒಂದು ದಿನ ಬಂತು. 2009 ಆಗಸ್ಟ್ 29ನೇ ತಾರೀಕು ಕಾನ್ಸ್ಟೇಬಲ್ ಜಯಮಣಿಗೆ ಬಂದೋಬಸ್ತ್ ಡ್ಯೂಟಿ ಕೊಡಲಾಗಿತ್ತು. ಆಕೆಯ ವಯಸ್ಸು 39. ಡ್ಯೂಟಿ ಮುಗಿದ ತಕ್ಷಣ ಪೊಲೀಸ್ ಯೂನಿಫಾರ್ಮ್ ಬಿಚ್ಚಿಟ್ಟು ಸೀರೆ ಉಟ್ಟುಕೊಂಡು ಬಂಧುಗಳ ಮನೆಗೆ ಹೋದಳು ಜಯಮಣಿ. ಸೀರೆಯಲ್ಲಿ ಇದ್ದುದರಿಂದ ಆಕೆ ಪೊಲೀಸ್ ಅಂತ ಶಂಕರ್ಗೆ ಗೊತ್ತಾಗಲಿಲ್ಲ. ಹಾಗಾಗಿ ಆಕೆಯನ್ನ ಹಿಂಬಾಲಿಸಿ ಅವನ ಅಭ್ಯಾಸದ ಪ್ರಕಾರ ಕ್ರೂರವಾಗಿ ಹಿಂಸಿಸಿ ಕೋರಿಕೆ ತೀರಿಸಿಕೊಂಡು ಅವಳ ಮೃತದೇಹವನ್ನು ಹೈವೇ ಪಕ್ಕದಲ್ಲಿದ್ದಂತ ಒಂದು ಪೊದೆಯೊಳಗೆ ಎಸೆದು ಹೊರಟು ಹೋದ. ಅವನು ಸಿಕ್ಕಿಬಿದ್ದ ಮೇಲೆ ಎಷ್ಟೋ ಹೊಸ ಹೊಸ ಕೇಸ್ಗಳು ಅವನ ಮೇಲೆ ಬೀಳುತ್ತಲೇ ಬಂತು. ಆ ರೀತಿ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಅಲೆದಾಡಿದ ಮೇಲೆ ಕೊನೆಗೆ 2011 ಮಾರ್ಚ್ 17ನೇ ತಾರೀಕು ಧರ್ಮಪುರಿ ಕೋರ್ಟ್ನಲ್ಲಿ ಅವನನ್ನು ಹಾಜರು ಮಾಡಲಾಯಿತು. ವಿಚಾರಣೆಯ ಬಳಿಕ ಮತ್ತೆ ಅವನನ್ನು ಕೊಯಂಬತ್ತೂರ್ ಜೈಲ್ಗೆ ಕಳಿಸಲಾಯಿತು. ಚಿನ್ನಸ್ವಾಮಿ ಹಾಗೂ ರಾಜ್ವೇಲ್ ಎಂಬ ಇಬ್ಬರು ಕಾನ್ಸ್ಟೇಬಲ್ಗಳು ಅವನನ್ನು ಕರೆದುಕೊಂಡು ಜೈಲ್ಗೆ ಹೋಗಲು ಕೊಯಂಬತ್ತೂರ್ ಬಸ್ ಸ್ಟಾಪ್ನಲ್ಲಿ ಕಾಯುತ್ತಿದ್ದರು. ಅಲ್ಲ, ಯಾರಾದ್ರೂ ಅಂತ ದೊಡ್ಡ ಹಂತಕನನ್ನ ಸಾಮಾನ್ಯ ಜನರು ಪ್ರಯಾಣಿಸುವಂತ ಬಸ್ನಲ್ಲಿ ಕರೆದೋಗ್ತಾರ ಹೇಳಿ? ಆಗ ಸಮಯ ರಾತ್ರಿ 9:15. ಅಲ್ಲಿ ಶಂಕರ್, ನಾನು ನಾರ್ಮಲ್ ಬಸ್ ಅಲ್ಲಿ ಬರಲ್ಲ, ಡಿಲಕ್ಸ್ ಬಸ್ ಬೇಕು ಎಂದು ಗಲಾಟೆ ಶುರು ಮಾಡಿದ. ರಾಜ್ವೇಲ್ ಡಿಲಕ್ಸ್ ಬಸ್ಗಾಗಿ ಹುಡುಕಾಡಲು ಹೋದಾಗ ಶಂಕರ್ ಚಿನ್ನಸ್ವಾಮಿಯ ಕಣ್ತಪ್ಪಿಸಿ ಹೊರಟು ಹೋದ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲಿ ಹುಡುಕಾಡಿದರೂ ಕೂಡ ಅವನು ಸಿಗಲಿಲ್ಲ. ತಮಿಳುನಾಡಿನ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ವಿಷಯ ತಿಳಿಸಲಾಯಿತು. ಎಲ್ಲಾ ಪೊಲೀಸರು ಕೂಡ
ಸಿನ್ಸಿಯರ್ ಆಗಿ ಶಂಕರ್ನನ್ನ ಹುಡುಕಾಡಿದರು. ಆದರೆ ಎಲ್ಲೂ ಕೂಡ ಅವನು ಸಿಗಲಿಲ್ಲ. 2011 ಮಾರ್ಚ್ 19ನೇ ತಾರೀಕು 25 ವರ್ಷದ ಕಾನ್ಸ್ಟೇಬಲ್ ಆಗಿದ್ದಂತ ಚಿನ್ನಸ್ವಾಮಿ ತನ್ನ ನಿರ್ಲಕ್ಷ್ಯದಿಂದಲೇ ಶಂಕರ್ ಅಂತಹ ದೊಡ್ಡ ಅಪರಾಧಿ ತಪ್ಪಿಸಿಕೊಂಡ ಎಂದು ಅದನ್ನು ಜೀರ್ಣಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡರು. ಆದರೆ ಶಂಕರ್ ಕರ್ನಾಟಕದಲ್ಲಿ ತಲೆಮರೆಸಿಕೊಂಡ. 2011 ಮೇ 4ನೇ ತಾರೀಕಿನಂದು ಎಲ್ಗೆ ಎಂಬ ಊರಿನಲ್ಲಿ ಚಂದ್ರ ಎಂಬ ಮಹಿಳೆಯ ಹತ್ತಿರ ಹಸಿವಾಗುತ್ತಿದೆ, ಊಟ ಕೊಡು ಎಂದು ಕೇಳಿದ ಶಂಕರ್. ಪಾಪ ಎಂದು ಆಕೆ ಊಟ ಕೊಟ್ಟಳು. ಆದರೆ ಉಪ್ಪು ತಿಂದ ಮನೆಗೆ 2 ಬಗೆಯುವುದು ಶಂಕರ್ ಗುಣ. ಹೊಟ್ಟೆ ತುಂಬಿಸಿದ ನೀನು ನನ್ನ ದೇಹದ ಹಸಿವನ್ನು ಕೂಡ ನೀಗಿಸಬೇಕು ಎಂದು ಕೇಳಿದ ಶಂಕರ್. ಆಕೆ ಒಪ್ಪದಿದ್ದಾಗ ಅವಳನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಿರುವಾಗ ಚಂದ್ರ ಜೋರಾಗಿ ಕಿರುಚಾಡಲು ಶುರು ಮಾಡಿದಳು. ಅವಳ ಕೂಗು ಕೇಳಿಸಿಕೊಂಡ ಪಕ್ಕದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಅವಳ ಗಂಡ ಹಾಗೂ ಇತರೆ ಕೆಲಸದವರು ಓಡಿ ಬಂದು ಶಂಕರ್ನನ್ನು ಹಿಗ್ಗಾಮುಗ್ಗಾ ಥಳಿಸಿದರು. ರಾತ್ರಿಯೆಲ್ಲ ಅವನನ್ನು ಹೊಡೆದು ಮಾರನೇ ದಿನ ಬೆಳಿಗ್ಗೆ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನನ್ನು ಒಪ್ಪಿಸಿದರು. ಚಿತ್ರದುರ್ಗ ಪೊಲೀಸರು ವಿಚಾರಣೆಯ ಬಳಿಕ ಸೈಕೋ ಶಂಕರ್ನನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ಗೆ ಕಳಿಸಿದರು. 2013 ಸೆಪ್ಟೆಂಬರ್ 1ನೇ ತಾರೀಕಿನಂದು ಜೈಲಲ್ಲಿ ವಾರ್ಡನ್ ಹಾಗೂ ಉಳಿದ ಅಧಿಕಾರಿಗಳು ಶಿಫ್ಟ್ ಬದಲಾಯಿಸುವ ಸಮಯದಲ್ಲಿ ಮೊದಲಿನಿಂದಲೇ ಪ್ಲಾನ್ ಮಾಡಿಕೊಂಡು ಬಂದಂತೆ ಜೈಲ್ ಗೋಡೆ ಹಾರಿ ಶಂಕರ್ ತಪ್ಪಿಸಿಕೊಂಡ. ಆ ಗೋಡೆ ಸರಿಸುಮಾರು 15 ಅಡಿ ಎತ್ತರ ಇತ್ತು. ಅಲ್ಲಿ ಮತ್ತೆ ಒಂದು ಖಾಲಿ ಪ್ರದೇಶ ಸಿಕ್ಕಿತು. ಅದರ ನಂತರ 20 ಅಡಿಯ ಎತ್ತರದ ಇನ್ನೊಂದು ಗೋಡೆ ಇತ್ತು. ಒಂದು ಬಿದಿರು ಕೋಲಿನ ಸಹಾಯದಿಂದ ಆ ಗೋಡೆಯನ್ನು ಕೂಡ ಹಾರಿದ ಶಂಕರ್. ಮತ್ತೆ ಸ್ವಲ್ಪ ಖಾಲಿ ಜಾಗ, ಬಳಿಕ 30 ಅಡಿ ಎತ್ತರದ ಇನ್ನೊಂದು ಗೋಡೆ ಸಿಕ್ಕಿತು. ಅದರ ಮೇಲೆ ಗ್ಲಾಸ್ ಪೀಸ್ಗಳನ್ನು ಕೂಡ ಚುಚ್ಚಲಾಗಿತ್ತು. ಅದರ ಜೊತೆ ಕರೆಂಟ್ ಫೆನ್ಸಿಂಗ್ ಕೂಡ ಹಾಕಲಾಗಿತ್ತು. ಅವನ ಅದೃಷ್ಟನೋ ಅಥವಾ ಬೇರೆಯವರ ದುರದೃಷ್ಟನೋ ಆ ಸಮಯದಲ್ಲಿ ಆ ಫೆನ್ಸಿಂಗ್ ಅಲ್ಲಿ ಕರೆಂಟ್ ಇಲ್ಲ. ಮತ್ತೆ ಬಿದಿರು ಕೋಲು ಸಹಾಯದಿಂದ ಶಂಕರ್ ಆ ಗೋಡೆಯನ್ನು ಕೂಡ ಹಾರಿದ. ಗ್ಲಾಸ್ ಪೀಸ್ಗಳು ಚುಚ್ಚಿಕೊಂಡು ರಕ್ತ ಬರುತ್ತಿದ್ದರೂ ಕೇರ್ ಮಾಡದೆ ಗೋಡೆ ಮೇಲೆ ನಡೆದು ಹೋಗಿ ತಪ್ಪಿಸಿಕೊಂಡ. ಮಾರನೇ ದಿನ ಬೆಳಿಗ್ಗೆ ಶಂಕರ್ ತಪ್ಪಿಸಿಕೊಂಡ ವಾರ್ತೆ ಪೇಪರ್ ಅಲ್ಲಿ ಬಂತು. ಮತ್ತೆ ಮಹಿಳೆಯರಲ್ಲಿ ಹೆದರಿಕೆ ಶುರುವಾಯಿತು. ಅವನು ತಪ್ಪಿಸಿಕೊಳ್ಳುವುದಕ್ಕೆ 3 ಜನ ವಾರ್ಡನ್ಗಳು, 2 ಜೈಲರ್ಗಳು, 6 ಜನ ಸೆಕ್ಯೂರಿಟಿಗಳು ಸಹಾಯ ಮಾಡಿದಂತೆ ವಿಚಾರಣೆಯಲ್ಲಿ ತಿಳಿದು ಬಂತು. ಯಾರೂ ಅನುಮಾನ ಪಡೆದಿರಲು ಒಂದು ಪೊಲೀಸ್ ಡ್ರೆಸ್ ಕೂಡ ಕೊಡಲಾಯಿತು. ಅದನ್ನು ಹಾಕಿಕೊಂಡೇ ಶಂಕರ್ ತಪ್ಪಿಸಿಕೊಂಡ ಎಂದು ಕೂಡ ತಿಳಿಯಿತು. ಆ ಎಲ್ಲ ಅಧಿಕಾರಿಗಳನ್ನು ಬಳಿಕ ಸಸ್ಪೆಂಡ್ ಮಾಡಲಾಯಿತು. ಜೈಲು ಗೋಡೆಗಳ ಒಳಗೂ ಹೊರಗೂ ರಕ್ತದ ಕಲೆಗಳು ಕಾಣಿಸಿತು. ಅಷ್ಟೊಂದು ಗಾಯಗೊಂಡಂತ ಶಂಕರ್ ಜೈಲಿನಿಂದ ತುಂಬಾ ದೂರ ಹೋಗಲು ಸಾಧ್ಯವಿಲ್ಲ ಎಂಬುದು ಪೊಲೀಸರಿಗೆ ತಿಳಿಯಿತು. ಆದರೂ ಕೂಡ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲಿ ಅವನ ಪೋಸ್ಟರ್ಗಳನ್ನು ಕೂಡ ಎಲ್ಲಾ ಕಡೆ ಪೊಲೀಸರು ಅಂಟಿಸಿದರು. ಕರ್ನಾಟಕ ಪೊಲೀಸರು ಶಂಕರ್ ಮೇಲೆ 5 ಲಕ್ಷ ನಗದು ಬಹುಮಾನ ಕೂಡ ಪ್ರಕಟಿಸಿದರು. ತಮಿಳುನಾಡು ಪೊಲೀಸರು 10 ಲಕ್ಷ ನಗದು ಬಹುಮಾನ ಪ್ರಕಟಿಸಿದರು. ಎಲ್ಲಾ ಊರುಗಳು, ಹೈವೇಗಳು, ಬಸ್ ಸ್ಟಾಪ್ಗಳು, ರೈಲ್ವೆ ಸ್ಟೇಷನ್ಗಳು ಎಲ್ಲಾ ಕಡೆ ಪೊಲೀಸರು ಹುಡುಕಾಡಿದರು. ಎಲ್ಲಾ ಊರುಗಳಲ್ಲೂ ಮಹಿಳೆಯರನ್ನು ಹುಷಾರಾಗಿರುವಂತೆ ಎಚ್ಚರಿಸಿದರು. ವಿಚಾರಣೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಂಕರ್ ಒಬ್ಬ ವ್ಯಕ್ತಿಯೊಂದಿಗೆ ಕ್ಲೋಸ್ ಆಗಿರುವುದು ಪೊಲೀಸರಿಗೆ ಗೊತ್ತಾಯಿತು. ಆ ವ್ಯಕ್ತಿ ವರದಕ್ಷಿಣೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಶಿಕ್ಷೆ ಮುಗಿಸಿಕೊಂಡು ರಿಲೀಸ್ ಆಗಿ ಹೊರಗೋಗಿದ್ದ. ಅವನು ಹೋದ ನಂತರನೇ ಶಂಕರ್ ತಪ್ಪಿಸಿಕೊಂಡಿದ್ದು. ಇನ್ನು ಪೊಲೀಸರು ಆ ವ್ಯಕ್ತಿಯ ಮೇಲೆ ನಿಗಾ ಇಟ್ಟರು. ಈ ಸಲ ಅವರ ಪ್ರಯತ್ನ ವ್ಯರ್ಥವಾಗಲಿಲ್ಲ. ಶಂಕರ್ ಆ ವ್ಯಕ್ತಿಗೆ ಫೋನ್ ಮಾಡಿ ಒಂದು ಬೈಕ್ ಸಿದ್ಧಪಡಿಸಿಕೊಡುವಂತೆ ಕೇಳಿದ. ಶಂಕರ್ ಎಲ್ಲಿದ್ದಾನೋ ಕೇಳು ಎಂದು ಪೊಲೀಸರು ಆ ವ್ಯಕ್ತಿಗೆ ಹೇಳಿದರು. ಜೈಲಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪಾಳು ಬಿದ್ದ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿರುವುದಾಗಿ ಶಂಕರ್ ಹೇಳಿದ. 2013 ಸೆಪ್ಟೆಂಬರ್ 6ನೇ ತಾರೀಕಿನಂದು ಸೈಕೋ ಶಂಕರ್ನನ್ನ ಪೊಲೀಸರು ಮತ್ತೆ ಹಿಡಿದುಕೊಂಡರು. ಗಾಯಗೊಂಡ ಅವನ ಕಾಲಿಗೆ ಆಪರೇಷನ್ ಕೂಡ ಮಾಡಲಾಯಿತು. ಅದಾದ ಮೇಲೆ
ಅವನನ್ನು ಕರೆತಂದು ಹೈವೇ ಸೆಕ್ಯೂರಿಟಿ ಸೆಲ್ ಒಳಗೆ ಹಾಕಿದರು. ಆ ಸೆಲ್ ಒಳಗೆ ಯಾವಾಗಲೂ ಲೈಟ್ಗಳು ಉರಿಯುತ್ತಲೇ ಇರುತ್ತದೆ. 24 ಗಂಟೆ ಸಿಸಿಟಿವಿ ಕೆಲಸ ಮಾಡುತ್ತದೆ. ಬೀಗ ಕೂಡ ತುಂಬಾ ಎತ್ತರದಲ್ಲಿ ಎಟುಕದಂತೆ ಇರುತ್ತದೆ. ಅದೇ ಕೋಣೆಯಲ್ಲಿ ಅವನಿಗೆ ಚಿಕಿತ್ಸೆ ಕೊಡಲಾಗುತ್ತಿತ್ತು. ಹೊರಗಡೆ ಕರೆತಂದ ಪ್ರತಿ ಸಲ ಬಿಗಿಯಾದ ಬಂದೋಬಸ್ತ್ ಮಾಡಲಾಗುತ್ತಿತ್ತು. ಆದರೂ ಕೂಡ 5 ವರ್ಷಗಳ ನಂತರ 2018 ಫೆಬ್ರವರಿ 25ನೇ ತಾರೀಕಿನಂದು ಜೈಲಿನಿಂದ ಮತ್ತೆ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದ ಶಂಕರ್. ಆದರೆ ಪೊಲೀಸರು ಈ ಸಲ ಯಾಮಾರದೆ ಅವನನ್ನು ತಪ್ಪಿಸಿಕೊಳ್ಳಲು ಬಿಡದೆ ಮತ್ತೆ ಬಂಧಿಸಿ ಪನಿಷ್ಮೆಂಟ್ ಸೆಲ್ ಒಳಗೆ ತಳ್ಳಿದರು. ಮಾರನೇ ದಿನ ಅವನ ಹತ್ತಿರ ಬಂದ ಒಬ್ಬ ಬಾರ್ಬರ್ ಹತ್ತಿರ ಬ್ಲೇಡ್ ಕದ್ದಂತ ಶಂಕರ್ 2018 ಫೆಬ್ರವರಿ 27ನೇ ತಾರೀಕು ಮಧ್ಯರಾತ್ರಿ ಸುಮಾರು 2:30 ಸಮಯದಲ್ಲಿ ಆ ಬ್ಲೇಡಿಂದ ಕತ್ತು ಕೊಯ್ದುಕೊಂಡು ಸತ್ತು ಹೋದ. ಶಂಕರ್ ಮೇಲೆ ಒಟ್ಟು 39 ಅತ್ಯಾಚಾರ ಹಾಗೂ 19 ಕೊಲೆ ಕೇಸ್ಗಳು ದಾಖಲಾಗಿವೆ. ಇದರ ಜೊತೆ ಎಷ್ಟೋ ಕಳ್ಳತನ, ದರೋಡೆ ಮುಂತಾದ ಕೇಸ್ಗಳು ಕೂಡ ದಾಖಲಾಗಿದ್ದವು. ಆದರೆ ಕ್ರೈಮ್ ಸೆಲ್ವರಾಜ್ ಎಂಬ ಹೆಸರಿನ ಸೀನಿಯರ್ ಜರ್ನಲಿಸ್ಟ್ ಒಬ್ಬರು ನಡೆಸಿದಂತ ವಿಚಾರಣೆಯಲ್ಲಿ ಸೈಕೋ ಶಂಕರ್ ಸುಮಾರು 200ರಿಂದ 250 ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವುದಾಗಿ ತಿಳಿದುಬಂತು. ಆದರೆ ಈ ಎಲ್ಲಾ ಕೇಸ್ಗಳು ಹೊರಗಡೆ ಬಂದಿಲ್ಲ ಅಷ್ಟೇ. ಈ ಸೈಕೋ ಶಂಕರ್ ಮೂಲತಃ ತಮಿಳುನಾಡಿನವನಾಗಿದ್ದರೂ ಅವನು ಕರ್ನಾಟಕದಲ್ಲೇ ತುಂಬಾ ಫೇಮಸ್. ಇವನ ಬಗ್ಗೆ ಸೈಕೋ ಶಂಕರ ಎಂಬ ಹೆಸರಿನಲ್ಲಿ ಕನ್ನಡದಲ್ಲಿ ಒಂದು ಫಿಲಂ ಕೂಡ 2015ರಲ್ಲಿ ರಿಲೀಸ್ ಆಗಿದೆ. ಈ ಫಿಲಂ ಬರುವ ಸಮಯದಲ್ಲಿ ಶಂಕರ್ ಇನ್ನೂ ಬದುಕಿದ್ದ. ಅವನನ್ನು ಮೀಟ್ ಮಾಡಿದಂತ ಫಿಲಂ ಟೀಮ್ ಅವನ ಕಥೆಯನ್ನು ಪೂರ್ತಿ ತಿಳಿದುಕೊಂಡು ಫಿಲಂ ತೆಗೆದಿರುವಂತೆ ಹೇಳಲಾಗುತ್ತೆ. ಇದೇ ಸೈಕೋ ಶಂಕರ್ ಕತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.